ರಾಜ್ಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಇದೀಗ 30 ಕೃಷ್ಣ ಮೃಗಗಳು ಸತ್ತು ಹೋಗಿರುವಂಥದ್ದು. ಜೊತೆಗೆ ಇದರ ಬೆನ್ನಲ್ಲೇ ನಿವೇದಿ ಅನ್ನುವಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಈ ಸೋಂಕಿನ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಮೃಗಾಲಯಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಮುನ್ನೆಚ್ಚರಿಕಾ ಕ್ರಮವನ್ನು ಪಾಲಿಸಿಲ್ಲ ಅನ್ನುವಂಥ ಒಂದು ಆತಂಕಕಾರಿ ಅಂಶಗಳು ಹೊರಬರ್ತಾ ಇದೆ. ಸದ್ಯ ಏನು ರಿಪೋರ್ಟ್ ಕೊಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೇದಿ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಆಗಿರುವಂತಹ KP ಸುರೇಶ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಿವೇದಿ ಸಂಸ್ಥೆ ರಿಪೋರ್ಟನ್ನು ಈ ಥರ ಕೊಟ್ಟಿತ್ತು ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಬರ್ತಾ ಇದೆ. ಏನಂತ ರಿಪೋರ್ಟ್ ಕೊಟ್ಟಿದ್ರಿ ಸರ್? ಮತ್ತು ಇದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದಾಗಿತ್ತು? ಇದಕ್ಕೆ ಕೃಷ್ಣ ಮೃಗಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಅದು ಏನು? ನಾವು ಮುನ್ಸೂಚನೆ ಕೊಡ್ತೀವಿ. ಕೃಷ್ಣ ಮೃಗಗಳಿಗೋಸ್ಕರ ಕೊಟ್ಟಿಲ್ಲ. ನಾವು ಇದನ್ನು ಜನರಲ್ ಲೈಫ್ ಸ್ಟಾಕ್ ಬಗ್ಗೆ ಕೊಟ್ಟಿರ್ತೀವಿ. ನಾವು ಲೈಫ್ ಸ್ಟಾಕ್ ಅಂದರೆ ಹಸುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಕುರಿ, ಮೇಕೆ, ಹಂದಿ ಬಗ್ಗೆ ನಾವು ಮುನ್ಸೂಚನೆ ಪ್ರಿಡಿಕ್ಟ್ ಆಗಿದೆಯಾ ಇಲ್ವಾ ಅನ್ನೋದು 2 ತಿಂಗಳು ಮುಂಚೆಗೆ ನಾವು ಇದು ಡೇಟಾ ಸೈನ್ಸ್ ಯೂಸ್ ಮಾಡಿ ನಾವು ಪ್ರಿಡಿಕ್ಟ್ ಮಾಡಿ ಮುನ್ಸೂಚನೆ ಕೊಡ್ತೀವಿ. ಈ ಮುನ್ಸೂಚನೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕಳಿಸ್ಕೊಡ್ತೀವಿ. ಆದರೆ ಈ ಕೃಷ್ಣ ಮೃಗಗಳ ಬಗ್ಗೆ ನಾವು ಕೊಟ್ಟಿಲ್ಲ. ಅದರಲ್ಲಿ ಆಗಿದೆ. ಸರ್, ಈಗ ತಾವು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಪಶುಸಂಗೋಪನೆ ಇಲಾಖೆ ಕೂಡ ಸೇರಿರುತ್ತೆ. ಅವ್ರು ಯಾಕೆ ಎಚ್ಚೆತ್ಕೊಂಡಿಲ್ವಾ? ಏನು ಅನಿಸುತ್ತೆ ಸರ್ ತಮಗೆ? ಮೃಗಾಲಯಗಳಲ್ಲೂ ಕೂಡ ಈ ಥರದ್ದು ಆಗುತ್ತೆ ಅನ್ನುವಂಥದ್ದಕ್ಕೆ ಗೊತ್ತಿರುತ್ತೆ. ಈಗ ಈ ಥರ ನೀವು ಒಂದು ಹಸುಗಳಿಗೆ ಕೊಟ್ಟಂಥ ಸಂದರ್ಭದಲ್ಲೋ ಅಥವಾ ಮೇಕೆಗಳಿಗೆ ಕೊಟ್ಟಂಥ ಸಂದರ್ಭದಲ್ಲೂ ಊರಿಗೆ ಹೊಂದಿಕೊಂಡಂಥ ಒಂದಿಷ್ಟು ಮೃಗಾಲಯಗಳು ಇರ್ತವೆ. ಈ ಸಂದರ್ಭದಲ್ಲಿ ಯಾಕೆ ಅವರು ಎಚ್ಚೆತ್ಕೊಂಡಿಲ್ವಾ? ಹೇಗೆ ಎಚ್ಚೆತ್ಕೊಬೇಕಾಯಿತು? ಪ್ರಾಬಬಲಿ ನಾವು ದನ ಕರುಗಳಿಗೆ ನಾವು ಮುನ್ಸೂಚನೆ ಕೊಟ್ಟಾಗ ಈ ಥರ ಮೃಗಾಲಯಗಳಿಗೂ ಕೂಡ ಅವರು ನೋಡ್ಕೊಬೇಕಾಯಿತು. ಬಟ್ ಮುಂದೆ ಬರುವಂಥ ಕಾಲದಲ್ಲಿ ನಾವು ಅದಕ್ಕೂ ಕೂಡ ಮೃಗಾಲಯದಲ್ಲಿರೋ ವೈಲ್ಡ್ ಲೈಫ್ಗಳಿಗೂ ಕೂಡ ನಾವು ಪ್ರಿಡಿಕ್ಷನ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಈಗ ಈ ಒಂದು ಸಂಸ್ಥೆ ಏನಿದೆ, ನಿವೇದಿ ಸಂಸ್ಥೆ ಏನಿದೆ, ಅದು ಬರೀ ವನ್ಯಮೃಗಗಳಿಗೆ ಕೊಡ್ತಾ ಇಲ್ಲ, ಬರೀ ಸಾಕು ಪ್ರಾಣಿಗಳಿಗೋಸ್ಕರ ಮಾತ್ರ ಕೊಡ್ತಾ ಇರೋದು. ಸಾಕು ಪ್ರಾಣಿಗಳು ಮಾತ್ರ ನಾವು ಮುನ್ಸೂಚನೆ ಕೊಡ್ತಾ ಇದ್ದೀವಿ. ಮೋಸ್ಟ್ಲಿ ಅದು ಹೊಂದ್ಕೊಂಡಿರೋ ದೇಶದಿಂದ ಮೃಗಾಲಯಗಳು ಊರುಗಳಿಗೆ ಹೊಂದ್ಕೊಂಡಿರೋ ದೇಶದಿಂದ ಮೋಸ್ಟ್ಲಿ ಅಲ್ಲಿಂದ ಏನಾದರೂ ಸ್ಪಿಲ್ ಆಗೋರಾಗಿರ್ಬೋದು ಅನಿಸುತ್ತೆ ನನಗೆ. ಸರ್, ಈಗ ತಾವು ಗಮನಿಸಿದ ಹಾಗೆ ಕೃಷ್ಣ ಮೃಗಗಳು ಯಾವ ಡಿಸೀಸಿಂದ ಸತ್ತಿರ್ಬೋದು ಸರ್? ಯಾವ ಡಿಸೀಸ್ ಅಂತ ಈಗ ಹೇಳಲಾಗ್ತಾ ಇರುವಂಥ ಡಿಸೀಸ್ ಏನಾ ಅಥವಾ ಬೇರೆನಾ? ನಾನು ಡಿಸೀಸ್ ಎಕ್ಸ್ಪರ್ಟ್ ಅಲ್ಲ. ನಾವು ಓನ್ಲಿ ಡೇಟಾ ಸೈಂಟಿಸ್ಟ್ ಇದಿರ್ತಾರೆ. ಡಿಸೀಸ್ ಎಕ್ಸ್ಪರ್ಟ್ ಏನು ಹೇಳ್ತಾರೋ ಗೊತ್ತಿಲ್ಲ. ಅದು HS ಇದೆಯಾ ಅಥವಾ ಬೇರೆ ಇದೆಯಾ ಅಂತ ಗೊತ್ತಿಲ್ಲ ನಮಗೆ. ಅಲ್ಲ, ಈಗ ಎಲ್ಲ ಕಡೆ HS ಅಂತಾನೆ ಓಡಾಡ್ತಾ ಇದೆ. ತಾವು ಪ್ರಿಡಿಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಏನು HS ಅಂತ ಕೊಟ್ಟಿದ್ರೆ ಹೇಗೆ ಅಂತ ಕೊಟ್ಟಿದ್ದು? ಬೆಳಗಾವಿ ಡಿಸ್ಟಿಕ್ಕಲ್ಲಿ ಸೆಪ್ಟೆಂಬರಲ್ಲಿ ಆಗಿದೆ ಅಂತ ನಾವು ಕೊಟ್ಟಿದ್ದೀವಿ. ಅದು ಪಬ್ಲಿಕ್ಕಲ್ಲಿ ಅವೈಲಬಲ್. ಹೇಗೆ ನೋಡ್ಬೋದು ಸರ್? ಈಗ ಸಾರ್ವಜನಿಕರು ಕೂಡ ನೋಡಬೇಕು ಅಂತ ಇರ್ತದೆ, ಅವರೆಲ್ಲ ಹೇಗೆ ನೋಡ್ಬೋದು? ಈಗ ಅಡ್ರೆಸ್ ನೀವು ವೆಬ್ಸೈಟ್ಗೆ ಹೋದರೆ ಅಡ್ರೆಸ್ V2 ಅಂತ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದರೆ ನಮಗೆ ಈ ಲೆಫ್ಟ್ ಸೈಡಲ್ಲಿ ನೀವು ಸ್ಟೇಟ್ ವೈಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸ್ಲೋ ಇದೆ ಇಂಟರ್ನೆಟ್. ಇಲ್ಲಿ ನಿಮಗೆ ಸೆಲೆಕ್ಟ್ ಡಿಸೀಸ್ ಅಂತ ಇರುತ್ತೆ. ನೀವು ಕನ್ನಡದಲ್ಲೂ ನೋಡ್ಬೋದು. ಈಗ ನೀವು ಕನ್ನಡದಲ್ಲೂ ಕೂಡ ನೋಡ್ಬೋದು. ಕನ್ನಡ ತಗೊಬೋದು. ಇಲ್ಲಿ ಸೆಲೆಕ್ಟ್ ಇಲ್ಲಿದೆ ಲ್ಯಾಂಗ್ವೇಜ್, ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗಿಲ್ಲಿ ರೋಗವನ್ನು ಸೆಲೆಕ್ಟ್ ಮಾಡಿ. ಗಳಲೆ ರೋಗ ಇಲ್ಲಿದೆ, ಆಂಥ್ರಾಕ್ಸ್, ಕಾಲುಬಾಯಿ ರೋಗ, ಎಮರಿಜಿಕ್ ಸೆಪ್ಟಿಸಿಮಿಯಾ. ಈಗ ನೀವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ರೆ ತಿಂಗಳು ಈಗ ನಾವು ಜನವರಿಗೆ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದ್ದೀವಿ. ನೀವು ನೋಡಿದಾಗ ನಿಮಗೆ ಜನವರಿಲೂ ಕೂಡ ನಾವು ಬೆಳಗಾಮಲ್ಲಿ ಪ್ರಿಡಿಕ್ಟ್ ಮಾಡಿದ್ದೀವಿ ಐರಿಸ್ಕ್ ಅಂತ ನೋಡ್ಬೋದು. ಇಲ್ಲಿ ಬೆಳಗಾವಿಗೆ ಜನವರಿ ಈ ಡಿಸ್ಟಿಕ್ಗಳಲ್ಲಿ ಐರಿಸ್ಕ್ ಇದೆ ಅಂತ. ಈ ಮಧ್ಯಮ ರಿಸ್ಕ್ ಅಪಾಯ ಇರೋದು ಈ ಬೀದರು ಇಂಥ ಕಡೆ ಮಧ್ಯಮ. ಈ ಬೇರೆ ಡಿಸ್ಟಿಕ್ಗಳಲ್ಲಿ ಯಾವುದೇ ಥರ ಇದಿಲ್ಲ ಅಂತ ಹೇಳ್ತೀವಿ.
ಈಗ ಹಾಗಾದ್ರೆ ಸರ್ ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ಚಿತ್ರದುರ್ಗ, ತುಮಕೂರು, ಯಾದಗಿರಿ ಇಲ್ಲೆಲ್ಲ ಈಗ ಈ ಡಿಸೀಸ್ನ ರಿಸ್ಕ್ ಇದೆಯಾ? ರಿಸ್ಕ್ ಇದೆ, ಜನವರಿಯಲ್ಲಿ ರಿಸ್ಕ್ ಇದೆ ಅಂತ ಹೇಳಿದ್ದೀವಿ ನಾವು, ಪ್ರಿಡಿಕ್ಟ್ ಮಾಡಿದ್ದೀವಿ. ಸೊ ಇದ್ರ ಪ್ರಕಾರ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಆಲ್ರೆಡಿ ಕಮ್ಯುನಿಕೇಷನ್ ಕೊಟ್ಟಿದ್ದೀವಿ ನಾವು. ಎಚ್ಚೆತ್ತುಕೊಂಡು ಅವ್ರು ಬೇಕಾದ ವ್ಯಾಕ್ಸಿನೇಷನ್ ಇರ್ಬೋದು, ಅವೇರ್ನೆಸ್ ಇರ್ಬೋದು, ಅದು ಕೊಡ್ಬೋದು. ಅದ್ರ ಜೊತೆಗೆ ಇಲ್ಲೆಲ್ಲ ನಾವು ತಡೆಗಟ್ಟುವ ಕ್ರಮಗಳನ್ನು ಕೂಡ ಹೇಳಿದ್ದೀವಿ ನಾವು, ಯಾವ ರೀತಿ ತಡೆಗಟ್ಬೋದು, ಫಾರ್ಮರ್ಸ್ಗೆ ಅವೇರ್ನೆಸ್ ಹೆಂಗೆ ಕೊಡಬೇಕು, ಏನೇನು ಮಾಡಬೇಕು, ವ್ಯಾಕ್ಸಿನೇಷನ್ ಏನು ಮಾಡಬೇಕು, ನಿಯಂತ್ರಣ ಕ್ರಮಗಳೇನು ಎಲ್ಲ ನಾವು ಇದ್ರಲ್ಲಿ ಕೊಟ್ಟಿದ್ದೀವಿ. ಇದು ನೋಡ್ಕೊಂಡು ಅವ್ರು ಮಾಡಿದ್ರೆ ಸಾಕು. ಇದೀಗ ಇಂಡಿವಿಜುವಲ್ ಬಾಡಿ ಸೆಂಟ್ರಲ್ ಗೌರ್ಮೆಂಟಿಂದ ಇದಾಗ್ತಾ ಇರೋದು. ಸರ್ ನನಗೆ ಇನ್ನೊಂದು ಡೌಟ್ ಬರ್ತಾ ಇದೆ ಇದರಲ್ಲಿ, ಹೇಗೆ ಇದನ್ನು ಪ್ರಿಡಿಕ್ಟ್ ಮಾಡ್ತೀರಿ ಅಂತ, ಯಾವ್ಯಾವ ಡಾಟಾಗಳನ್ನು ಇಟ್ಕೊಂಡು? ಏನಾಗಿದೆ, ಲಾಸ್ಟ್ ಹಿಸ್ಟ್ರಿ ತಗೊಳ್ತೀವಿ, 10 ವರ್ಷದ ಡೇಟಾ ತಗೊಳ್ತೀವಿ ಡಿಸೀಸು ಡಿಸ್ಟಿಕ್ ಲೆವೆಲಲ್ಲಿ. ನಾವು ಅದ್ರ ಜೊತೆ ಕ್ಲೈಮೇಟ್ ವೇರಿಯಬಲ್ಸ್ ತಗೊಳ್ತೀವಿ, ವಾತಾವರಣದ ಎನ್ವಿರಾನ್ಮೆಂಟಲ್ ವೇರಿಯಬಲ್ಸ್ ಏನಿದೆ, ರೈನ್ಫಾಲ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಈ ಥರ ಒಂದು 18 ವೇರಿಯಬಲ್ಸ್ ನಾವು ಆ ಥರ ಸೆಲೆಕ್ಟ್ ಮಾಡಿ ಮಿಷಿನ್ ಲರ್ನಿಂಗ್ ಟೂಲ್ಸ್ ಯೂಸ್ ಮಾಡಿಕೊಂಡು ನಾವು ಪ್ರಿಡಿಕ್ಟ್ ಮಾಡ್ಕೊತೀವಿ ಫ್ಯೂಚರಲ್ಲಿ. ಸರ್ ಈಗ ಮತ್ತೆ ತುಂಬ ಆತಂಕದಲ್ಲಿ ಇರುವಂಥದ್ದು ದನ ಕರುಗಳು, ಕುರಿ, ಕೋಳಿ ಈ ಥರದಕ್ಕೆಲ್ಲ ತಾವು ಕೊಟ್ಟಿದ್ದೀರಾ ಇಲ್ಲ ಆಲ್ರೆಡಿ ಅಲರ್ಟು, ಈ ಡಿಸೀಸೇ ಬರುತ್ತೆ ಅಂತ ಹೇಳಿ. ಕೃಷ್ಣ ಮೃಗದ ಸಾವಿನ ಬೆನ್ನಲ್ಲೇ ಸಾಕಷ್ಟು ಆ ಸುತ್ತಮುತ್ತಲಿನ ರೈತರಿಗೂ ಕೂಡ ಒಂದಿಷ್ಟು ಆತಂಕ ಇದೆ. ಏನು ಹೇಳ್ತೀರಿ, ಯಾವ ಲಸಿಕೆಯನ್ನು ತಗೊಳ್ಬೇಕು ಅಂತೆಲ್ಲ ಹೇಳ್ತೀರಿ ಸರ್? ಲಸಿಕೆ ತಗೊಂಡ್ರೆ ಬೆಸ್ಟ್. ನಾವು ಮುನ್ಸೂಚನೆ ಫಾಲೋ ಮಾಡ್ಕೊಂಡು ರೆಗ್ಯುಲರಾಗಿ ನೋಡಿಕೊಂಡು ಮುನ್ಸೂಚನೆ ನೋಡಿಕೊಂಡು ಲಸಿಕೆಗಳು ಅದಕ್ಕೆ ತಕ್ಕಂತೆ ನಿಯಂತ್ರಣ ಕ್ರಮಗಳೆಲ್ಲ ಲಿಸ್ಟ್ ಮಾಡಿದ್ದೀವಿ, ಅದು ಮಾಡ್ಕೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ. ಈ ಥರದ್ದು ಯಾವಾಗೆಲ್ಲ ರಿಪೋರ್ಟ್ ಕೊಡ್ತೀರಾ ಸರ್? ಪ್ರತಿ ತಿಂಗಳು ಕೊಡ್ತೀರಾ, ಹೇಗೆ? ತಿಂಗಳು ಹೋಗ್ತಾ ಇರ್ತದೆ, ಎವ್ರಿ ಮಂತ್ ನಾವು ರಿಪೋರ್ಟ್ ಹೋಗ್ತಲೇ ಇರ್ತದೆ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಆಲ್ಮೋಸ್ಟ್ ಆಲ್ 750 ಡಿಸ್ಟಿಕ್ಸ್ ನಾವು ಪ್ರೆಡಿಕ್ಟ್ ಮಾಡ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟೇಟ್ಗೂ ನಾವು ರಿಪೋರ್ಟ್ಗಳು ಕಳಿಸ್ಬಿಡ್ತೀವಿ ಪ್ರೆಡಿಕ್ಟ್ ಮಾಡಿ. ಜೊತೆಗೆ SMS ಕೂಡ ಕಳಿಸಿದ್ದೀವಿ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನೀವು ಇದು ನೋಡಿದೆ, ನಾವು ಆಲ್ಮೋಸ್ಟು ನಮಗೆ ನೋಡಿ ಕರ್ನಾಟಕದಲ್ಲಿ SMS ಫಾರ್ಮರ್ಸ್ಗಳಿಗೂ ಕೂಡ 34,90,000 SMS ಕಳಿಸಿದ್ದೀವಿ ಫಾರ್ಮರ್ಸ್ಗಳಿಗೆ. ಆಮೇಲೆ ವೆಟರ್ನರಿ ಡಾಕ್ಟರ್ಸ್ಗಳಿಗೂ ಕಳಿಸಿದ್ದೀವಿ, ಅರೌಂಡ್ 22,870 ಥ್ರೂಔಟ್ ಇಂಡಿಯಾ ನಾವು ವೆಟರ್ನರಿ ಡಾಕ್ಟರ್ಸ್ಗಳಿಗೂ SMS ಕಳಿಸ್ಬಿಡ್ತೀವಿ. ಸೊ ಈ ಮಂತಲ್ಲಿ ಅಷ್ಟು ಹೋಗಿದೆ ನಮಗೆ. ನವಂಬರ್ ಅಂದರೆ ಜನವರಿ ಪ್ರಿಡಿಕ್ಟ್ ಮಾಡಿರ್ತೀವಿ, 2 months ಅಡ್ವಾನ್ಸಲ್ಲಿ. ಈಗ ಆ ಭಾಗದಲ್ಲೆಲ್ಲ ಒಂದಿಷ್ಟು ಕಾಡು ಪ್ರಾಣಿಗಳು, ಅಂದರೆ ಈಗ ಮೃಗಾಲಯದಲ್ಲಿರುವಂಥ ಪ್ರಾಣಿಗಳಿಗೂ ಕೂಡ ಬಂದಿದೆ. ಅವುಗಳಿಗೆ ಹೇಗೆ ಈ ಲಸಿಕೆಗಳು ವರ್ಕ್ ಆಗುತ್ತಾ? ಯಾಕಂತ ಹೇಳಿದ್ರೆ ನಾವು ಸಾಕು ಪ್ರಾಣಿಗಳಿಗೆ ಹಾಕುವಂಥ ಲಸಿಕೆಯನ್ನು ಅವುಗಳಿಗೂ ಹಾಕಿದ್ರೆ ಹೇಗೆ ಅಂತ ವರ್ಕ್ ಆಗ್ಬೋದು. ನಾನು ಹೇಳೋದಕ್ಕಾಗಲ್ಲ, ನಾನು ಡೊಮೈನ್ ಎಕ್ಸ್ಪರ್ಟ್ ಅಲ್ಲ, ನಾನು ಹೇಳೋದಕ್ಕಾಗಲ್ಲ. ಡಾಕ್ಟರ್ಸ್ಗಳು, ವೆಟರ್ನರಿ ಡಾಕ್ಟರ್ಸ್ಗಳನ್ನ ಕೇಳಬೇಕಾಗುತ್ತೆ. ಅವರು ಮೋಸ್ಟ್ಲಿ ಯಾವುದು ಇನ್ಫಾರ್ಮೇಷನ್, ಅಡಿಷನಲ್ ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ ಅವರು. ಓಕೆ, ಥ್ಯಾಂಕ್ ಯು ಸರ್. ಸದ್ಯ ಇವಿಷ್ಟು ನಿವೇದಿ ಸಂಸ್ಥೆಯ ಪ್ರಧಾನ ವಿಜ್ಞಾನಿಯಾಗಿರುವಂಥ KP ಸುರೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.